ಸಾಯಿಕೆ ಎಂತ ಕಾರು ಅವತ್ತು ಹೋದ್ನೇನು. ಒಂದು ಮಾವಿನಕಾಯಿ ಕುಯ್ಯಕ್ಕೆ ಹೋಗಿ ಎಷ್ಟು ದಿವಸ ಆಯ್ತು. ಯಾರನ್ನ ನೋಡಿದ್ರು ಅಲ್ಲಿಗೆ ಹೋಗ್ಬೇಡ ಇಲ್ಲಿಗೆ ಹೋಗ್ಬೇಡ, ಅದನ್ನ ತಿನ್ಬೇಡ ಇದನ್ನ ತಿನ್ಬೇಡ. ನಂಗಂತೂ ಸಾಕಾಗಿ ಹೋತಪ್ಪ. ವರ್ಷಾಚಿ ದುಡ್ಡು ಕೊಟ್ಟಿದ್ದು ಸುಮ್ಮನೆ ನಾನು ಅತ್ತೆ ಮನೆಗೆ ಹೋಗಾರು ಓದ್ತಿದ್ದೆ. ಎಲ್ಲರೂ ಎಂತಾರು ಹೇಳ್ಕೊಂಡು ಇದು ಮಾಡ್ಕೊಂಡು ಇರ್ಬೋದಿತ್ತು. ನಮ್ಮ ಅಮ್ಮ ಒಬ್ಳು ಎಂತ ಹಿಂಗ್ ಮಾಡ್ತದೆ ಏನೋ. ಹೇಳೋರು ಯಾರಾರು ದೊಡ್ಡವ್ರು ಬಂದಿದ್ರೆ ಆತಿತ್ತು. ನಾನು ಹೇಳಕೊಂಡು ನೀವು ಸಣ್ಣರು ಅಂತದ್ದು. ಬೇಸತ್ತಿಂದ ಯಾರು ಒಬ್ರು ಬಂದಿದ್ರು ನಾಳೆ ನಮ್ಮನಿಗೆ. ಈಗ ಕೆಟ್ಟ ಮೇಲೆ ಬುದ್ಧಿ ಬಂತು. ಏನು ಪ್ರಯೋಜನ? ನಾನು ಅವತ್ತೇ ಹೇಳಿದೆ ಬೇಡ ಹೋಗೋದು ಬೇಡ, ಅಮ್ಮ ಬೈತದೆ, ಇಲ್ಲಿರ ಅಮ್ಮಗೆ ಹೇಳಾರು ಹೋಗೋಣ ಅಂತ. ಅದು ಅರ್ಧ ದೂರಿಗೆ ಹೋದ್ಮೇಲೆ ಇದು ಹಾದಿ ತಪ್ಪದ ಮೇಲಂತೂ ನಾನು ಹೋಗೋಣ ಅಂತ ಹೇಳಿದ್ರೆ ನನ್ನ ಮಾತು ಕೇಳ್ದ. ಇಲ್ಲ ಏನಾಗಲ್ಲ ಹೋಗೋಣ ಹೋಗೋಣ ಅಂತ ಹೋದೆ. ನೀನು ಮಾಡಿದ್ಕೆ ಈಗ ನಾನು ಅನ್ಭವಿಸ್ಬೇಕು ಗೊತ್ತಾನಲ್ಲಿ. ನಿಂಗಾರು ಯಾರು ಫ್ರೆಂಡ್ಸ್ ಇಲ್ಲ ಇಲ್ಲಿ. ಇಲ್ಲೇ ಎಲ್ಲೂ ನಿಂಗೆ ಫ್ರೆಂಡ್ಸ್ ಇರಲ್ಲ. ನಂಗೆ ಹಂಗಲ್ಲ. ಎಷ್ಟು ಜನ ಫ್ರೆಂಡ್ಸ್ ಅದಾರೆ, ಎಲ್ಲ ಆಟಕ್ಕೆ ಕರೀತಾರೆ. ಹೋಗಂಗಿಲ್ಲ ಬಿಡಂಗಿಲ್ಲ. ಬಿಡಂಗಿಲ್ಲ ಏನು ಬಿಡೋದೆ. ಸುಮ್ಮನೆ ಕುತ್ಕೊಳ್ಳ ಸಾಕ. ಎಲ್ಲ ನನ್ನ ಮೇಲೆ ಹಾಕಕ್ಕೆ ಕಲ್ತ್ಕ. ಇವನಿಗೂ ಮಾವಿನಕಾಯಿ ತಿನ್ನೋ ಆಸೆಗೆ ಬಂದಾನೆ, ಬೇಡ ಅಂತ ಹೇಳಿದ್ನಂತೆ. ನಿನ್ ಕಾಲ್ ಕಟ್ಟಿ ಹೊತ್ಕೊಂಡು ಹೋಗಿದ್ನ ನಾನು. ನೀನೇ ತಾನೇ ಬಂದಿದ್ದ. ನಿನ್ ಮನಸ್ಸು ಇಲ್ಲದೆ ಇದ್ರೆ ಇಷ್ಟ ಇಲ್ಲದೆ ಇದ್ರೆ ಹೆಂಗ್ ಬರ್ತಿದ್ದೆ? ಈಗ ಹಿಂಗೆಲ್ಲ ಆದ ಕೂಡಲೇ ನನ್ನ ಹಿಡ್ಕೊಂಡು ದೂರ್ತೀಯ. ಎಲ್ಲ ಚೆನ್ನಾಗಿ ಸುಮಾರು ಮಾವಿನೆಲ್ಲ ಸಿಕ್ಕಿದ್ರೆ ನೀನೇ ಹೇಳಿದ್ದು ಅಂತಿದ್ದೆ. ಸುಮ್ಮನೆ ಈಗ ನನ್ನ ತಲೆ ಬಿಸಿ ನಂಗಾಗಿದೆ. ಇವರಿಬ್ರು ಹೋದರೆ ಎತ್ಲಾಗ ಹೋದ್ರು ಮರಯ್ಯ. ಸ್ವಲ್ಪ ಹೊತ್ತು ಅರ್ಧ ಗಂಟೆ ಬಿಟ್ಟು ಬರ್ತೀನಿ ಅಂತ ಹೇಳೋಗ್ಯಾರ. ಇನ್ನೂ ಪತ್ತಿಕೆ ಇಲ್ಲ. ಒಳ್ಳೆ ಚೆನ್ನಾಗಾಗ್ಯದ ಅವರಿಗೆ. ನಮ್ಮಿಬ್ರನ್ನ ಮನೆ ಕಾಲಿಗೆ ಬಿಟ್ಟು ಅವ್ರು ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗ್ತಾರೆ. ಇವತ್ತು ನೋಡಿ ಬಂದ್ಕೊಂಡು ಮತ್ತೆ ನಮಗೆ ಬೈತಾರೆ. ಮತ್ತೆ ಹಿಂಗಿದ್ದೆಲ್ಲ ಹೇಳ ಅಮ್ಮ ಇನ್ನೂ ಪನಿಷ್ಮೆಂಟ್ ಕೊಡಂಗೆ ಮಾಡಬೇಡ ಮರತೆ. ನಾಳೆನೇ ನಾಡ್ದು ಹೋಗಿ ಬರ್ಬೇಕು ಅಂತಿತ್ತು ಅಮ್ಮನಯ್ಯ. ಅಮ್ಮನ ಜೊತೆ ನಾವು ಹೋಗೋದ ಎಂತ ಮಾಡೋದ ನೋಡ್ತಿದ್ದೀನಿ. ಏನಾ ಸುಮ್ಮನೆ ಇದ್ದೀರಾ ಅಲ್ಲ ಮತ್ತೆಂತಾರು ಕಿತಾಪತಿ ಮಾಡಕ್ಕೆ ಶುರು ಮಾಡೀರಾ? ಕಿತಾಪತಿ ಮಾಡಿದ್ರೆ ಸಮ ಬಲಿ ಬಿಡಿಸ್ತದ ನೋಡಿ. ನಾನು ಮತ್ತೇನು ಬಿಡಿಸ್ಕೊಳಕ್ಕೆ ಹೋಗಲ್ಲ. ಸದ್ಯ ಅಂತ ಬಂದ್ರಲ್ಲ, ಎಂತಕ್ಕೆ ಇಷ್ಟೊತ್ತಾಗಿದ್ದ? ಒಳ್ಳೆ ಚೆನ್ನಾಗಾಗ್ಯದ ನಿಮ್ಗಲ್ಲ. ನಮ್ಮಿಬ್ರ ಮನೆ ಕಾಲಿಗೆ ಬಿಟ್ಟ ನೀವು ಎಲ್ಲಿ ಬೇಕಾದ್ರೆ ಅಂತಾರೆ, ಎಂತ ಬೇಕಾದ್ರೆ ಮಾಡ್ತೀರಿ. ನಾವು ಮಾತ್ರ ಒಂಚೂರು ಏನೋ ಇದು ಮಾಡಂಗಿಲ್ಲ. ಎಂತಾರು ಒಂಚೂರು ತಿನ್ನಕ್ಕಾರು ತಂದಿರಾ? ಅಲ್ಲ ಬರೀ ಕೈಯಲ್ಲೇ ಬಂದಿರಾ? ಅಲ್ಲ ಅತ್ತೆ ಆದ್ರೆ ಎಲ್ಲಿಗೆ ಹೋದ್ರು ನಮ್ಗೆ ಎಂತಾರು ಒಂಚೂರು ತರದೆ ಬತ್ತಾನೆ ಇರಲ್ಲ ಗೊತ್ತಾನ. ಅಲ್ಲಿಂದ ತರಕಾಗದೆ ಇದ್ರೆ ಮನೆಗೆ ಬಂದಳೆ ಎಂತಾರು ಮಾಡ್ಕೊಡ್ತಿತ್ತು. ಇಲ್ಲಿ ಅಂತದೂ ಇಲ್ಲ. ಸುಮ್ಮನೆ ಅತ್ತೆ ಮನೆಯಲ್ಲೇ ಇರೋದು ಒಳ್ಳೇದು ಇಲ್ಲಿ ಬರೋಕ್ಕಿಂತ. ಸುಮ್ಮನೆ ಇರೇ ಮಾರತಿ. ಈಗ ಅಮ್ಮ ಬಂದ್ರೆ ಇಬ್ಬರಿಗೂ ಬಡಿತದೆ. ನಿನ್ನ ದಸೆಯಿಂದ ನಾನು ಪೆಟ್ಟು ತಿನ್ಬೇಕು. ಸುಮ್ಮನೆ ಕೂತ್ಕೊಳ್ಳ ಸಾಕ. ಒಬ್ಬ ಎಂತ ಹೇಳಕ್ ಹೋದ್ರೆ ಹಿಂಗೇನು ಮಾಡ್ತಾನೆ. ನನ್ನ ದಸೆಯಿಂದ ಪೆಟ್ಟು ತಿನ್ಬೇಕಾಗ್ತದಂತೆ. ಈಗ ನಾ ಹಿಂಗೆಲ್ಲ ಹೇಳ್ದ ಕೂಡಲೇ ಎಂತಾರು ಹಠ ಮಾಡಿದ ಕೂಡಲೇ ತಿಂಡಿ ಕೊಡ್ತಾರಲ್ಲ, ಅವಾಗ ನಿಂದು ಸೇರಿಸ್ಕೊಡ್ತಾರಲ್ಲ, ಅದು ಚೆನ್ನಾಗಿರ್ತದಲ್ಲ. ಅವಾಗ ಹೇಳಲ್ಲ ನೀನಾ ನಿನ್ನ ದಸೆಯಿಂದ ನಂಗೆ ತಿಂಡಿ ಸಿಕ್ತು ಅಂತ. ಸುಮ್ಮನೆ ನಾನು ಎಂತಕ್ಕೆ ನಿನ್ನ ಹತ್ರ ಮಾತಾಡ್ಬೇಕು? ನಾನು ತಲೆ ಬಿಸಿ ನಂಗಾಗ್ಯದ. ಏನು ಕಾನೂನು ಭಾಳ ಜಾಸ್ತಿ ಆತ ಇದ್ದಂಗದೆ. ಎಂತ ಎಂತ ಕಂಪ್ಲೇಂಟ ನಿಂದ? ಗುಂಡ ಏನು ಮಾಡಿದೆ ನೀನು? ಎಂತ ಮಾಡಿದೆ ಅದಕ್ಕೆ? ಯಾರಿಗೆ ಎಂತ ಮಾಡಲಿಲ್ಲ. ಹುಡುಗರು ಅವೆಂತ ಮಾತಾಡ್ಕಿತ್ತವೆ. ಎಂತಕ್ಕೆ ಸುಮ್ಮನೆ ಅದ್ರಲ್ಲಿ ಮಧ್ಯೆ ಬಾಯಕ್ಕೆ ಕೂತೀಯ? ಸುಮ್ಮನೆ ನಿನ್ನ ಕೆಲಸ ನೀ ಮಾಡಿ ಮಾರತ್ತೆ. ನಾ ಹೇಳಿ ಸತ್ಯನಯ್ಯ, ಇಬ್ರು ಎಂತದ್ದು ತಗೋಬರ್ಲ. ಅಲ್ಲ ಅಮ್ಮ ನೀ ಎಂತದ್ದು ತರಲ ನಮಗೆ ತಿನ್ನಕ್ಕೆ? ಹೋಗೋ ಸತಿ ಅಷ್ಟೈತೆ ಹೇಳಿನಿ ಎಂತಾರು ಒಂಚು ತಿನ್ನಕ್ಕೆ ತಗೋಬಲ್ಲೆ ಅಂತ. ಅಂಗಡಿಯಿಂದಲೇ ಎಂತದ್ದು ತರಲ್ಲ. ನಮ್ಮನ್ನ ಅಂಗಡಿಗೆ ಹೋಗಕ್ಕೂ ಬಿಡಲ್ಲ. ನೆಂಟ್ರ ಮನೆಗೆ ಎಂತ ಮಾಡ್ಕೊಡಲ್ಲ, ಅವರು ಎಂತದ್ದು ತರಲ್ಲ. ಒಟ್ನಲ್ಲಿ ಎಲ್ಲ ಕಡೆಯಿಂದ ನಮಗೆ ಲಾಸು. ಕೂಗ್ಬೇಡ, ಸ್ವಲ್ಪ ಸಣ್ಣ ಮಾತಾಡು. ಗಂಟ್ಲು ಹೆಚ್ಚಿಬಿಟ್ಟೆ ನೀನೀಗ. ಏನು ಕೂಗ್ತದೆ ಆ ಥರ ಈ ಥರ ಅಲ್ಲ. ಏನು ಎಲ್ಲಿಗೆ ಹೋದ್ರೂ ನಿಂಗೆ ತಿನ್ನಕ್ಕೆ ತಂದು ಕೊಟ್ಬಿಡ್ಬೇಕು ಅಲ್ಲ? ತಂದು ಕೊಡ್ತಿದ್ದೆ. ಮೊನ್ನೆ ಈ ಥರ ಮಾಡಿರಿ ಅನ್ಭವಿಸಿ. ಅದಕ್ಕಾಗಿ ತರಲ್ಲ ನಾನು. ಇಲ್ಲಿ ತತ್ತಿದ್ದೆ, ನಂಗೆ ಏನಾಗಿತ್ತು ಅಲ್ಲಿ ಮಾವಿನಕಾಯಿ ಒಳ್ಳೆ ಚೆನ್ನಾಗಿರೋವು ಇದ್ದು.
ಹೊಟ್ಟೆ ಉರ್ಸ್ಬೇಡ ಅಮ್ಮ ನೀನು ಆತ ಎಂತಕಾರ ಹಿಂಗ್ ಮಾಡ್ತೇನ. ಅಲ್ಲ ನಂಗೊಂದು ಹೇಳ, ನೀ ಸಣ್ಣಕ್ಕಿರೋಷ್ಟೊತ್ತಿಗೆ ಆ ಪ್ಯಾರಲ್ ಮರಕ್ಕೆ ಮಾವಿನ ಮರಕ್ಕೆ ಎಲ್ಲ ಹೋಗ್ಲೇ ಇಲ್ಲ ನೀನ ಒಂದ್ಸತಿನ. ಹೋಗಿದ್ನಪ್ಪ, ಹೋಗ್ತಿದ್ದೆ. ಅಮ್ಮ ಎಲ್ಲಿಗೆ ಹೋಗು ಅಂತಿತ್ತು ಅಲ್ಲಿಗೆ ಮಾತ್ರ ಹೋಗ್ತಿದ್ದೆ. ಅಲ್ಲದೆ ಜಾಗಕ್ಕೆ ಹೋಗಕ್ಕೆ ಹೋಗ್ತಿರ್ಲಿಲ್ಲ, ಸೀದಾ ಮನೆಗೆ ಬರ್ತಿದ್ದೆ. ಹಾಗಾಗಿ ನಾನು ಎಲ್ಲಿಗೆ ಬೇಕಾದ್ರೂ ಕಳಿಸ್ತಿದ್ರು ಗೊತ್ತಾನ. ಬಂದುಬಿಡ್ತು ನನಗೆ ಕೇಳೋಕ್ಕೆ. ಹಿಂಗೆ ನೀವು ಮಾಡ್ದಂಗೆ ಮಾಡಿದರೆ ಚಮಡ ಸುಲ್ದು ಹಾಕ್ತಿತ್ತು ನಮ್ಮಮ್ಮ ಗೊತ್ತಾನೋ. ಎಷ್ಟೊತ್ತಿಗೆ ಹೇಳ್ತದೆ ಅಷ್ಟೊತ್ತಿಗೆ ಮನೇಲಿ ಹಾಜರು ಇರಬೇಕಿತ್ತು. ಮತ್ತೆ ಹೇಳ್ತದೆ ಇದು ಮಾಡಿರ್ಲನು ಅಂತ. ಏನ ನಾವೇನು ನೋಡಕ್ ಬಂದೀವ? ನೀ ಹೇಳಿದ್ರೆ ಸತ್ಯ ಅಂತ ನಂಬಬೇಕು. ಅದು ಎಂತದಾರ ಅಲ್ಲೇ ನೀವು ಸ್ವಲ್ಪ ದೂರ ನಾವು ಹೋಗಿ ಆಟ ಆಡ್ಕೆ ಬರ್ತೇವೆ ಅಮ್ಮ. ಇಲ್ಲೇ ಇದ್ರೆ ಗ್ಯಾರಂಟಿ ನಂಗೆ ಹುಚ್ಚಿಡಿತದೆ. ಅದಕ್ಕೆ ಬೇರೆ ನೀನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಾಗ್ತದೆ ನೋಡ್ಬೇಕಾರೆ. ಅಲ್ಲದೆ ಹೋಗಿದ್ದು ಮಾತಾಡಿದ್ರು ನಾಲ್ಗಿಗೆ ಬರೆ ಇಟ್ಟೇನು. ಹಿಂಗಿದ್ದೇ ಮಾತು, ಕಲ್ತೀಯ ಮಾತು ಹಂಗಿಂಗೇನಲ್ಲ. ಮಾತು ಕಲ್ತೀನಿ, ಎಲ್ಲದನ್ನೂ ಕಲ್ತೀನಿ. ಮೊನ್ನೆ ಏನೋ ಕನ್ಫ್ಯೂಸ್ ಆಗೋ ಒಂಚೂರು ಅಲ್ಲಿ ತನಕ ಹೋದ ಅಂದ್ರೆ ನಾಳೆಯಿಂದ ನಾ ಯಾರ ಜೊತೆನೂ ಹೋಗಲ್ಲ ಅಮ್ಮ. ನಾಳೆ ನಾನು ಅಣ್ಣ ಇಬ್ರು ಆಟ ಆಡಕ್ ಹೋಗದಾ? ನಾಳೆ ಬೆಳಗ್ಗೆ ಹಾಕಿನ್ಲಿ ಅಂಕ, ಆಮೇಲೆ ನೋಡೋಣ ಏನು ಮಾಡೋದು ಏನು ಬಿಡೋದು ಅಂತ. ಈಗ ಸ್ವಲ್ಪ ಸುಮ್ಮನಿರು. ಹಂಗಾದ್ರೆ ನಾನು ಈಗ ನಮ್ಗೆ ಅಂತದ ಈಗ ತಿನ್ನಕ್ ಕೊಡಲ್ಲ. ಸುಮ್ಮನೆ ನಾನು ಒಬ್ಳು ಗಂಟ್ಲರ್ ಕೊಡಿ ಅಂತಕ್ಕೆ ಮಾತಾಡ್ಬೇಕು ನಿನ್ನ ಹತ್ರ. ಅದೇ ಅತ್ತೆ ಆಗಿದ್ರೆ ಇಷ್ಟೊತ್ತಿಗೆ ಎಂತಾರು ತಿಂಡಿ ಮಾಡಿಕೊಟ್ಟಿರೋರು ಗೊತ್ತಾ ಅಮ್ಮ. ನೀನು ಕೆಲಸ ಮಾಡು, ಹಂಗಾರೆ ನಮ್ಮ ಅಜ್ಜಿ ಮನೆಯಲ್ಲಿ ನೀನು ನಮ್ಮನ್ನ ಮನೆಯಾಗೆಲ್ಲ ಅಲ್ಲಿ ತಗೊಂಡೋಗ್ಬಿಡು. ನೋಡ್ಬೇಕಾದ್ರೆ ಕೇಳೋರ ಹತ್ರ ನಾನು ಎತ್ಲಾಗಾರು ಹೋಗಿದ್ನ ಏನಾರು ಮಾಡ್ತಿದ್ನ ಅಂತ. ನಾ ಎಷ್ಟೊತ್ತಿ ಹೇಳಿದೆ ಒಬ್ನಿಗೆ ಸೀತತೆ ಮನೆಯಲ್ಲೇ ಇರೋಣ ಏನಾಗಲ್ಲ ಅಂತ. ಇವನೇ ಬೇಕು ಅಂತ ಕುಣ್ಕುತ ಬಂದಿದ್ದು. ಅಂತ ಸುಮ್ಮನಿರೋದು, ಏನಂತ ಸುಮ್ಮನಿರೋದು? ನಂಗಂತೂ ಆಗಲ್ಲ. ನಾನು ಇನ್ನು ಮಾವಿನ ಮರಕ್ಕೆ ಹೋಗ್ತೀನಿ, ಎಲ್ಲ ಹೋಗ್ತೀನಿ, ಹಾದಿ ಮಾತ್ರ ಮರ್ತು ಹೋಗಲ್ಲ, ತಗೋಬರ್ತೀನಿ. ನನ್ನ ಫ್ರೆಂಡ್ ಇಲ್ಲ ಬ್ಲದರ್, ನಾನು ಅವಳು ಹೋಗ್ತೀನಿ ಮಾತ್ರ. ಗುಂಡ ನೀನೇನಾದ್ರು ನಮ್ಮ ಜೊತೆ ಬಂದ್ರೆ ನಾನು ಸುಮ್ಮನೆ ನೋಡಿ ಹೇಳಿನಿ. ಅವ್ರು ಮಾತ್ರ ಎಲ್ಲಿ ಬೇಕಾದ್ರೂ ಹೋಗೋದು, ನಾವು ಎಲ್ಲಿ ಹೋಗೋಂಗೂ ಇಲ್ಲ, ಎಂತ ಮಾಡೋದು ಇಲ್ಲ. ಅಮ್ಮ ಇನ್ನೊಂದು ಕೆಲಸ ಮಾಡು, ನೀವು ಎಲ್ಲಿಗಾರು ಹೋಗೋಷ್ಟೊತ್ತಿಗೆ ನಾವು ನಿಮ್ಮ ಜೊತೆನೇ ಬರ್ತೀವಿ, ಏನಾಗಲ್ಲ. ಸುಮಾರು ಜನ ಏನಾಗಲ್ಲ, 4 ಜನ. ಓ ಅಮ್ಮ, ನೀವು ಇಲ್ದಿದ್ದಾಗ ಯಾರೋ ಬಂದಿದ್ರು. ಎಲ್ಲಿ ಹೋಗ್ಯಾರ ಅಪ್ಪ ಅಮ್ಮ ಅಂತ ಕೇಳಿದ್ರು. ಇದು ಗುಬ್ಬಿ ಹೇಳ್ತು ಅದು ಮದುವೆ ಮನೆಗೆ ಹೋಗ್ಯಾರೆ ಅಂತ. ತಾನೇ ನಾವು ಮದುವೆ ಮನೆಗೆ ಎಲ್ಲಿ ಹೋಗಿದ್ದ? ಸುಳ್ಳು ಹೇಳಿದ್ರಿ ಅಂತ ತಿಳ್ಕೊಂಡ್ರೆ ಇಲ್ಲಿ ಹತ್ರ ಮುಟ್ಟ ಯಾರದ್ದು ಮದುವೆ ಮನೆ ಇಲ್ಲ ಅಂತ ಗೊತ್ತಿಲ್ಲ ಅವರಿಗೆ. ಗುಬ್ಬಿನೇ ಹೇಳಿದ್, ನಾನಲ್ಲ. ಇದೇ ಬುದ್ಧಿ ತೋರ್ಸು, ನಾನು ಒಳಗಿದ್ದೆ. ಗುಬ್ಬಿ ಬಾ ಇಲ್ಲಿ ಒಂಚೂರು ಹೇಳು ಅಂತ ಹೇಳಿದ್ಯಾರ? ಅಷ್ಟೇ ನೀನೇ ಹೇಳ್ಬೇಕಿತ್ತು ಎಲ್ಲಿ ಹೋಗ್ಯಾರ ಅಂತ. ನೀ ಹೇಳಿದ್ರೆ ನಾನು ಯಾಕೆ ಹೇಳ್ತಿದ್ದೆ? ಆ ತರ್ಕ ಮಾಡೋದು ಹಂಗೆ ಇರಲಿ, ಯಾರು ಅಂತ ಗೊತ್ತಾತಾ? ಇಂಥವ್ರು ಅಂತ ಏನಾರು ಹೇಳಿದ್ರನ ಅವ್ರ? ಇಲ್ಲ, ಯಾರು ಅಂತ ಏನು ಹೇಳಿಲ್ಲ. ಮತ್ತೆ ಸುಮಾರು ಸತಿ ಕೇಳಿದ್ರು, ಸುಳ್ಳು ಹೇಳ್ಬೇಡಿ ಅಪ್ಪ ಒಳಗಿದ್ದು ಸುಳ್ಳು ಹೇಳ್ತೀರನು ಅಂದ್ರು. ನಾ ಕಡೆ ಸಿಟ್ಟು ಬಂದು ಸುಳ್ಳು ಹಾಕಿ ಅಲ್ಲಿ ಬೇಕಾದ್ರೆ ಒಳಗೆ ಬಂದು ನೋಡ್ಕೊಂಡು ಹೋಗಿ ಅಂದೆ. ಹಂಗೆ ಹೋದ್ರು ಕಡೆಗೆ. ಹಂಗಂತ ಹೇಳಿದ್ರ? ಯಾರು ಹಂಗಾರೆ? ಗಂಡ್ಸ್ರ ಹೆಂಗ್ಸ್ರ? ಅಯ್ಯೋ ಮರತಿ ಅಮ್ಮ, ಹೆಂಗ್ಸ್ರ ಅಂತ ಬಂದ್ಕೊಂಡು ನಿಮ್ಮ ಅಪ್ಪ ಎಲ್ಲಿ ಹೋಗ್ಯಾರ ಅಂತ ಕೇಳ್ತಾರ? ಹಂಗೆ ನಂಗೆ ಗೊತ್ತಾಗಲ್ಲ. ಗಂಡ್ಸ್ರೇ ಬಂದಿದ್ದು. ಅಲ್ಲ, ಬಾಗಿಲು ತಕ್ಕೊಂಡೆ ಅಂತ ಕೂತಿದ್ರೆ ನಾ ಏನು ಹೇಳಿದ್ದೆ ನಿಮಗೆ? ಬಾಗಿಲು ಹಾಕೇಳಿ ಅಂತ ಹೇಳಿದ್ನ ಇಲ್ಲ. ಅದು ಅಲ್ಲದೆ ಬೇಕಾದ್ರೆ ಒಳಗೆ ಬಂದು ನೋಡ್ಕೊಂಡು ಹೋಗಿ ಅಂತ ಬೇರೆ ಹೇಳಿಯಾ? ಬಾಗಿಲು ತೆಗೆದಿದ್ದು ಮಾತ್ರ ನಾನಲ್ಲ, ಗುಂಡನ್ನೇ ತೆಗೆದಿದ್ದು. ಬಾಗಿಲು ತೆಗೆದು ಇಟ್ಕೊಂಡೆ ಮಾತಾಡ್ತಾ ಇದ್ದ. ಅವಾಗ ನಾನು ಹೊರಗೆ ಬಂದಿದ್ದೆ, ನಾ ಒಳಗಿದ್ದೆ. ಯಾರೇ? ಯಾರು ಬಂದಾರೆ ಹಂಗಾರೆ? ಅಪ್ಪ ಒಳಗಿದ್ದು ಸುಳ್ಳು ಹೇಳ್ತಿದ್ದೀರಿ ಅಂತ ಎಂತ ಕೇಳಿದ್ರ? ಓ, ಈಗ ಗೊತ್ತಾಯ್ತು ನನಗೆ. ಇನ್ನೂ ನೀವು ಅದನ್ನು ಬಗೆಹರಿಸಲೇ ಇಲ್ಲ.